ವೀಕ್ಷಕರೇ, ಶುಭೋದಯ. ಕರ್ನಾಟಕ ನ್ಯೂಸ್ ಬಿಟ್ಗೆ ಸ್ವಾಗತ. ಹಾಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ನೋಡಿ, ಸಂಖ್ಯಾಶಾಸ್ತ್ರ, ಪ್ಲಾನೆಟ್ ಅಸ್ಟ್ರಾಲಜಿ ಇದಂದ್ರೆ ಏನು, ಹಾಗೆ ನಕ್ಷತ್ರ ನಾಡಿ ವಿಶೇಷವಾದಂತಹ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಹಿತಿಗಳನ್ನು ನೀಡಬಹುದು, ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವೇನು ಮಾಡಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಮನುಷ್ಯ ಆದಮೇಲೆ ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಮದುವೆ ಮಾಡಬೇಕು, ಹೀಗೆ ನೂರಾರು ಆಸೆಗಳಿರುತ್ತೆ. ಆದರೆ ಆ ನೂರಾರು ಆಸೆ ಕನಸುಗಳಿಗೆ ಒಂದಷ್ಟು ಸಮಸ್ಯೆಗಳು ಅಡ್ಡಿ ಆಗ್ತಾನೆ ಇರುತ್ತೆ. ಹಾಗಾದರೆ ಆ ಸಮಸ್ಯೆಗಳಿಗೆ ಏನು ಮಾಡಬೇಕು, ಜ್ಯೋತಿಷ್ಯ ಭಾಗದಲ್ಲಿ ಏನು ಪರಿಹಾರ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷತ್ರ ನಾಡಿನಲ್ಲಿ ನಾವೆಲ್ಲರೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗಾದರೆ ನೀವು ಮಾಡಬೇಕಾಗಿರೋದೇನು, ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಪರಿಹಾರ ಬೇಕಾ? ಈಗಲೇ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಕೂಡ ಮಾತನಾಡಬಹುದು. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದು. ಅದು ಕೇವಲ 15 ದಿನಗಳಲ್ಲಿ ಕೇವಲ 7,999 ರೂಪಾಯಿಗೆ ಇಡೀ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ತಾರೆ. ಅಂದರೆ ಕಲರ್ ಥೆರಪಿ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾರೆ. ಅದರ ಜೊತೆಗೆ ಒಂದು ಬಹುಮುಖ್ಯವಾದಂತಹ ವಿಚಾರ ಏನು ಅಂದರೆ, ಒಂದು ಸೀಕ್ರೆಟ್ ಆ್ಯಪ್, ಅಂದರೆ ಡೀಪ್ ಸೀಕ್ರೆಟ್ಸ್ ಎನ್ನುವಂತಹ ಆ್ಯಪ್, ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಕೂಡ ಆ ಒಂದು ಆ್ಯಪ್ನಲ್ಲಿರುವಂಥದ್ದು. ಆ ಆ್ಯಪ್ ಕೂಡ ತಮ್ಮದಾಗಿಸ್ಕೊಳ್ಬಹುದು. ಆ ಆ್ಯಪ್ ಒಂದು ನಿಮ್ಮಲ್ಲಿತ್ತು ಅಂತಂದರೆ ಜ್ಯೋತಿಷ್ಯ ಪರಿಹಾರದಲ್ಲಿ ಏನೇನಿದೆ, ಅಂದರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಸಮಸ್ಯೆಗಳು ಯಾವ್ದು ಬರುತ್ತೆ, ಆ ಸಮಸ್ಯೆಗಳಿಗೆ ನಾವು ಮುಂಜಾಗ್ರತವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ಈ ಬಗ್ಗೆಯೂ ಕೂಡ ಆ ಒಂದು ಆ್ಯಪ್ನಲ್ಲಿ ಇರುವಂಥದ್ದು. ಈ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಗುರುಗಳು ಕೂಡ ಇದ್ದಾರೆ. ನೋಡಿ, ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ, ಜ್ಯೋತಿಷ್ಯವನ್ನು ಕೂಡ ಕಲಿತಿದ್ದಾರೆ. ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಈಗಾಗಲೇ 112ನೇ ಬ್ಯಾಚ್ ಆರಂಭವಾಗಿದೆ. ಜೂನ್ 8ರಿಂದ 113ನೇ ಬ್ಯಾಚ್ ಶುರುವಾಗುತ್ತೆ. ಕೇವಲ 7,999 ರೂಪಾಯಿಗೆ ಜ್ಯೋತಿಷ್ಯವನ್ನು ನೀವು ಕೂಡ ಕಲಿಬಹುದಾಗಿದೆ. ಅದು ಮನೆಯಿಂದಲೇ ಕೇವಲ 15 ದಿನಗಳಲ್ಲಿ. ಒಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನೆಲಮಂಗಲದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಹೇಳಿ. 11 11 12 12 2001. 2001. ಹುಟ್ಟಿದ ಸಮಯ? 2001. ಆಯ್ತು ಮಾ, ಹೇಳಿ. ಹುಟ್ಟಿದ ಸಮಯ? ಬೆಳಗ್ಗೆ 9:15. ಬೆಳಿಗ್ಗೆ 9:15. ಓಕೆ. ಹುಟ್ಟಿದ ಸ್ಥಳ ಸೋಲೂರು, ಮಾಗಡಿ ಹತ್ರ. ಮಾಗಡಿ ಹತ್ರ. ಓಕೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದ್ವೆ ವಿಚಾರವಾಗಿ. ಅವ್ಳದ್ದು ಯಾವಾಗ ಮದ್ವೆ ಆಗುತ್ತೆ ಅಂತ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ವೃಷಭ ರಾಶಿಯಲ್ಲಿ ಹುಟ್ಟಿದರೆ, ಸ್ವಾತಿ ನಕ್ಷತ್ರ. ಮದುವೆ ಯಾವಾಗಿಂದ ನೋಡಕ್ ಶುರು ಮಾಡಿದ್ದೀರಾ? ಈಗ ಒಂದು 2 ತಿಂಗಳಿಂದ ಸರ್. ಡಿಸ್ಪ್ಲೇ ಮಾಡಿ. 2033ವರೆಗೂ ಕೂಡ ಗುರುದಶೆ ನಡೀತಾ ಇದೆ. ಈ ಗುರುದಶೆ ಕಾಂಬಿನೇಷನಲ್ಲಿ ಭುಕ್ತಿ ನೋಡೋಣ. ಗುರು ವಿವಾಹಕ್ಕೆ ಒಳ್ಳೆಯದಾ ಅಂತ ನಾವು ಚೆಕ್ ಮಾಡ್ಕೊಳ್ತೀವಿ. ಪ್ರೆಡಿಕ್ಷನಲ್ಲಿ ಗುರುವಿನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ಹಾಕ್ತೀವಿ. ಆ ಮ್ಯಾರೇಜ್ ಕಾಂಬಿನೇಷನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಗುರು 2ನೇ ಮನೆ ತೋರಿಸಿರೋದ್ರಿಂದ ವಿವಾಹ ಸೂಕ್ತವಾಗಿದೆ, ವಿವಾಹ ಅನುಕೂಲಕರವಾಗಿರುತ್ತೆ. ಆದರೆ ಸೆಲೆಕ್ಷನಿಂದ ನಿಮಗೆ ಡಿಲೇ ಆಗುತ್ತೆ. ರಾಹುವಿನ ಕಾಂಬಿನೇಷನಲ್ಲಿ ಸೆಲೆಕ್ಷನಿಂದ ಡಿಲೇ ಆಗೋದ್ರಿಂದ ರಾಹುಗೆ ಬೇಕಾಗಿರ್ತಕ್ಕಂಥ ಒಂದು ದಾನವನ್ನು, ಕರಿ ಉದ್ದಿನ ಕಾಳನ್ನು ದಾನ ಮಾಡಿ, ಬಲಗೈ ಉಂಗುರದ ಬೆಳಗ್ಗೆ ಒಂದು ಮಂಗಳ ಅಂದರೆ ಹವಳವನ್ನು ದಾನ ಮಾಡಿ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆ. ಮದುವೆ ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು
ಈ ಮನೆಗಳು ಭಾಳ ಇಂಪಾರ್ಟೆಂಟು. ಈಗ ಇವ್ರದ್ದು ಜಾತಕದಲ್ಲಿ ನೋಡಿದಾಗ ಓಕೆ. ಮೊದಲು ಏನು ಬಂತು ಅಂತಂದರೆ ಮದುವೆ ಯಾವಾಗ ಅಂತ ಒಂದು ಕ್ವಶನ್ ಬರ್ತಕ್ಕಂಥದ್ದು. ಮದುವೆ ಯಾವಾಗ ಅಂತಂದಾಗ ಟೈಮಿಂಗ್ ನೋಡ್ತೀವಿ ನಾವು. ಓಕೆ. ದಶ ಆದಮೇಲೆ ಭುಕ್ತಿ ನೋಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷರು ಇದನ್ನು ಮಾಡಲ್ಲ. ಅದಕ್ಕೆ ಜ್ಯೋತಿಷರು ಸುಮ್ಮನೆ ಒಂದು ಊಹೆಗೆ ಪೂಜೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಪೂಜೆ ಮಾಡಿಸೋದ್ರಿಂದ ಯಾವುದು ಬೇಗ ಆಗೋದಿಲ್ಲ. ಸಮಯವನ್ನು ನಿಗದಿಪಡಿಸ್ಬೇಕು. ಸಮಯ ನಿಗದಿಪಡಿಸಾದ ಮೇಲೆ ಇಂಥ ಟೈಮಲ್ಲಿ ಬರುತ್ತೆ, ಬೇಗ ಮಾಡ್ಕೊಳ್ಳಿ ಅಂಥೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಪೂಜೆಗಳನ್ನು ಮಾಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ 24 ವರ್ಷ, 27ಕ್ಕೆ ಮದುವೆ ಇದ್ದರೆ ಇವಾಗಲೇ ಪೂಜೆ ಮಾಡಿಸಿದಾಗ ಆ 3 ವರ್ಷ ಇವರಿಗೆ ಒಂಥರ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಅವ್ರಿಗೆ ಯಾವಾಗಲೂ ಇರುತ್ತೆ. ಆ ಕಾರಣದಿಂದ ಸಮಯ ಭಾಳ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ. ಓಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ ಬಗ್ಗೆ ಕೇಳ್ಬೇಕು. ನಿಮ್ಮ ಬಗ್ಗೆ ಏನು, ಯಾವ ವಿಚಾರವಾಗಿ? ಫೈನಾನ್ಸ್ ಭಾಳ ಕಷ್ಟ ಐತ್ರಿ. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡ್ತೀರಾ? ಹಣಕಾಸಿಂದ ದೊಡ್ಡ ಸಮಸ್ಯೆ ಐತ್ರಿ. ಹೌದಾ? ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಅಲ್ರಿ ಡೇಟ್ ಐತ್ರಿ. ಅಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಮ್ಮ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 22. 22 ಗುರುಗಳಿದ್ದಾರೆ, ಮಾತನಾಡಬಹುದು. ನಂಬರ್ ಎಷ್ಟಾದ್ರೆ? 22. ಏನು ಸಮಸ್ಯೆ ಆಗಿದೆ? ಆರ್ಥಿಕ ಸಮಸ್ಯೆ? ಹ್ಞೂ, ಆರ್ಥಿಕ ಸಮಸ್ಯೆ. ನನಗೂ ಇದೆ ಆರ್ಥಿಕ ಸಮಸ್ಯೆ. ಸರ್ಕಾರಕ್ಕೆ ಇದೆ. ಈ ರೀತಿ ಹೇಳಿದ್ರೆ ಅದು ನಾವು ಜಾತಕದಲ್ಲಿ ಹೇಳೋಕ್ಕಾಗಲ್ಲ. ಆರ್ಥಿಕ ಸಮಸ್ಯೆ ಅಂತಂದರೆ ಏನು ಮಾಡ್ಕೊಂಡಿದ್ದೀರಾ, ಯಾರಿಗೆ ದುಡ್ಡು ಕೊಟ್ರಿ, ಯಾರಿಗೆ ಸಾಲ ಮಾಡಿದ್ರಿ, ಏನು ಬಿಸ್ನೆಸ್ ಮಾಡಕ್ಕೆ ಹೋದ್ರಿ? ಸಾಲ ಅಲ್ರಿ, ನಮ್ಮದು ಅಂಗಡಿ ನಡಿವಲ್ತ್ರಿ. ಮತ್ತೆ ಅದು ಹೇಳಿ, ಅದು ಆರ್ಥಿಕ ಸಮಸ್ಯೆ ಅಲ್ಲ. ಬಿಸ್ನೆಸ್ ನಡೀತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ. ಯಾರು ನಡೆಸ್ತಾ ಇರೋದು ಇದು ಬಿಸ್ನೆಸ್ಸು? ಮಗ ರೀ ನಡ್ಸಾಕ್ನಾವಲ್ರಿ, ಹೋಗಾಕವಲ್ಲ. ಮಗನ ವಿಚಾರದಲ್ಲಿ ಬಂತು 12 ಕಾಂಬಿನೇಷನ್ ಅಲ್ಲಿ 3 ಅಂತ ನಾವು ನೋಡ್ತೀವಿ. 12 ಕಾಂಬಿನೇಷನ್ ಬಂತು ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ಶುಕ್ರ ದಶೆ 36 ಕಾಂಬಿನೇಷನ್ ಬಂದ್ರೆ ನೀವು ಯಾವ ಬಿಸ್ನೆಸ್ ಹಾಕೊಟ್ರು ಕೂಡ ಲಾಸ್ ಮಾಡ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ. 12 ಬಂತು ಅಂದ್ರೆ ಕಂಪ್ಲೀಟ್ಲಿ ಲಾಸೇ. ಸೊ ಅದ್ರ ಬದಲು ತೆಪ್ಪಿಗೆ ಅವನ್ನ ಆಚೆ ಹಾಕೋದು ಒಳ್ಳೇದು. ಅವ್ನ ನೆಚ್ಕೊಂಡು ನಿಮ್ಮ ಹತ್ರ ಇರೋ ಆಸ್ತಿ ಹಾಳು ಮಾಡೋದು ಅಥವಾ ನಿಮ್ಮ ಜಮೀನು ಕಟ್ ಮಾಡಿ ಅವ್ರದ್ದು ಸಾಕು. ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಏನಾದ್ರು ಮಾಡಿ ಅಂದರೆ ಅವ್ರು ಕೇಳಲ್ಲ. ಇವರೆಲ್ಲ ಎಂಥವ್ರು ಗೊತ್ತಾ? ವೇಸ್ಟ್ ಗಿರಾಕಿಗಳು ಅಂತ ಹೇಳ್ತೀವಿ. ಇವ್ರೇನು ಮಾಡ್ತಾರೆ, ಈ ಪುರೋಹಿತರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಪೂಜೆ ಮಾಡಿಸೋದ್ರಿಂದ ದುಡ್ಡು ಬರುತ್ತೆ ಅಂತೆ. ಪುರೋಹಿತನೇ ಪೂಜೆ ಮಾಡಿ ಲಕ್ಷಾಂತರ ರೂಪಾಯಿ ಬಂದಿಲ್ಲ ಅವನಿಗೆ. ಪುರೋಹಿತ ಇದನ್ನಲ್ಲ, ಅವನೇ ಮಾಡಿ ಅವನೇ ಇನ್ನೊಂದು ಯಾವುದು ದೇವಸ್ಥಾನ ಸಿಗುತ್ತೆ ಅಂತ ಓಡೋಗ್ತಾನೆ. ಅರ್ಥ ಆಯ್ತಾ? ಕರ್ಮ. ಅವ್ನು ಮಾತಾಡಬೇಕು. ಅವನೊಬ್ಬ ಪರರ ಹಿತವನ್ನು ಕಾಯಿಸ್ತಕ್ಕಂಥ ಪುರೋಹಿತ ಮಾತಾಡಬೇಕು. ನೋಡಮ್ಮ, ಕರ್ಮ ನಂದು ಇಷ್ಟೇ ದುಡ್ಡು, ನಿನ್ನ ಜಾತಕದಲ್ಲಿ ಇದೆಯಾ, ದುಡ್ಡು ಬರೋದಿದೆಯಾ ಅಂತ ನೋಡಿ ಮಾಡಿಸ್ಬೇಕು. ಇವತ್ತು ಏನು ಮಾಡಿಬಿಟ್ಟಿದ್ದಾರೆ, ಇದನ್ನು ಬಿಸ್ನೆಸ್ ಅಂತ ಹೇಳ್ತಾ ಇರೋದು ತಪ್ಪೇನಲ್ಲ. ಇದು ಖಂಡಿತ ಇದು ಬಿಸ್ನೆಸ್ಸೇ. ಆದರೆ ಈ ಬಿಸ್ನೆಸ್ಸಲ್ಲಿ ಹೇಗಿರಬೇಕು ಅಂತಂದರೆ, ಆ ಜಾತಕದಲ್ಲಿ ಇದ್ದರೆ ಮಾತ್ರನೇ ಪೂಜೆ ಮಾಡಿಸಿ. ಇಲ್ಲಾಂದರೆ ಯಾಕೆ ಪೂಜೆ ಮಾಡಿಸ್ಬೇಕು? ತುಂಬ ಜನ ಎಲ್ಲ ನಾಟಕ ಆಡ್ತಾರೆ. ನೀವು ಬನ್ನಿ, ನಮ್ಮ ಕ್ಷೇತ್ರಕ್ಕೆ ಬನ್ನಿ, 11 ರೂಪಾಯಿ ಕೊಡಿ, ನಮಗೆ ಒಳ್ಳೇದಾಗ್ಬಿಡುತ್ತೆ. ಆಮೇಲೆ ಅಲ್ಲೇನಾದ್ರು ಬಂದಿದ್ದ ತಕ್ಷಣ ನಿಮಗೆ ತುಂಬ ಸಮಸ್ಯೆ ಇದ್ದರೆ ಇಲ್ಲೇನಾದ್ರು ಹಾಕಿ. ಇವೆಲ್ಲ ಜ್ಯೋತಿಷ್ಯದಲ್ಲಿ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಇವರ ಜಾತಕದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ 12 ಅಂತ ಶುಕ್ರದಲ್ಲಿ ಬಂದಾಗ ಇಲ್ಲಿ ಡೌನ್ ಬಂದಿದೆ. ಗ್ರಹಗಳು ಹೇಳ್ಬಿಟ್ಟಿದ್ದಾವೆ. ಈ ಕಾಂಬಿನೇಷನ್ ಏನಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ? ಈ ಕಾಂಬಿನೇಷನ್ ಅಂದರೆ 12-5 ಇದೆ ಈ ಕಾಂಬಿನೇಷನಲ್ಲಿ. ಈ 12-5 1, 2, 7 ಬಿಸ್ನೆಸ್ ಕಾಂಬಿನೇಷನ್ 12-5. ಈ ಕಾಂಬಿನೇಷನ್ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಇದರಲ್ಲಿ ಬಿಸ್ನೆಸ್ ಆಗುತ್ತಾ ಇಲ್ವಾ ಅಂತ. ಈ ಬಿಸ್ನೆಸ್ ಆಗುತ್ತಾ ಇಲ್ವಾ ಅಂತಂದಾಗ ಎಲ್ಲ ನೆಗೆಟಿವ್ ಇದ್ದಾಗ ದಶಾದಲ್ಲಿ ನೀವು ಎಷ್ಟು ವರ್ಷ ಮಾಡಿದ್ರೂ ಕೂಡ ಇದು ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು, ಇದು ಪರಿಹಾರ ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋಗಬೇಕು ಅಂತಲೇ ಹೇಳ್ತಾ ಇದೆ. ಕೆಲಸಕ್ಕೆ ಹೋಗ್ಬೇಕಷ್ಟೇ, ಬೇರೆ ಇಲ್ಲ. ಇದ್ರಲ್ಲಿ ಬಂತು ಅಂದರೆ ಎಸ್ ಅಂತೀವಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಿಮ್ಮಂಥವ್ರು ಇದ್ದೀರಲ್ಲ, ಈ ಕಾಲ್ ಮಾಡಿದವರು, ಜ್ಯೋತಿಷ್ಯ ಕಲಿಯಕ್ಕೆ ದುಡ್ಡು ಹಾಕಲ್ಲ. ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಇದಕ್ಕೆ ಹಾಕ್ಬಿಡ್ತೀರಾ. ನೀವು ಹೆಂಗಾರ ಕೇಳಿಸ್ಕೊಳ್ಳಿ, ಹಾಳಾಗೋದು ನೀವೇನೆ, ನಮ್ಮದೇನಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಅಂದರೆ ಗ್ರಹಗಳು. ನಾವೆಲ್ಲ ಜ್ಯೋತಿಷ್ಯ ಮತ್ತು ಗ್ರಹಗಳು ಭಯ ಅವೆಲ್ಲ ಇದ್ಮೇಲೆ ಕಲ್ತ್ಬಿಟ್ರೆ ಒಳ್ಳೆಯದು. ಇಲ್ಲಿ ಮೋಸ್ಟ್ಲಿ ಇಲ್ಲಿ 7ನೇ ಕಾಂಬಿನೇಷನ್ ನಾವು ಬಿಸ್ನೆಸ್ ನೋಡ್ತೀವಿ. ಆರ್ಥಿಕ ಪರಿಸ್ಥಿತಿ ಬಿಸ್ನೆಸ್ಸು. ಇಲ್ಲೂ ಕೂಡ ಅವರು ಹೋಗಿ ಕೃಷಿ ಇದ್ದರೆ ಕೃಷಿ ಮಾಡಿದ್ರೆ ಒಳ್ಳೆಯದು. ಅದನ್ನು ಹೇಳ್ಬಿಡುತ್ತೆ ಏನು ಮಾಡಬೇಕು ಅಂತಲೂ. ಇಲ್ಲಿ ಏನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇಷ್ಟು ಅಂತಂದರೆ, ಇದು ಕಲಿಯೋದ್ರಿಂದ ಎಷ್ಟು ಉಪಯೋಗ.
ಇದು 7,000 ರೂಪಾಯಿ 7,999ಕ್ಕೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಇದನ್ನು ಕಾಲ್ ಮಾಡ್ತೀರಾ, ಕೇಳ್ತೀರಾ, ಸೇರ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಗ್ರಹಗಳಿಗೆ ಕೋಪ ಬರ್ತವೆ, ಇನ್ನೇನಿಗೂ ಬರೋಲ್ಲ ಕೋಪ. ಗ್ರಹಗಳಿಗೆ ನಾನು ಇಷ್ಟು ಚೆನ್ನಾಗಿ ಪರಿಪರಿಯಾಗಿ ತೋರಿಸ್ತಾ ಇದ್ದೀನಿ, ನೀವು ಏನು ಮಾಡಬೇಕಯ್ಯ ಅಂತ. 4ನೇ ಮನೆ ಬಂದಾಗ, 11ನೇ ಮನೆ ಬಂದಾಗ ಇವರು ರಿಯಲ್ ಎಸ್ಟೇಟು ಅಥವಾ ಟೀಚಿಂಗು, ಓದಿದರೆ ಟೀಚಿಂಗು, ಇಲ್ಲ ಅಂದರೆ ಕೃಷಿ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ ಬರ್ತಾ ಇದೆ. ಅದು ಬಿಟ್ಟರೆ ಕಿರಾಣಿ ಅಂಗಡಿ 7ನೇ ಮನೆ 6ನೇ ಮನೆ ಬಂದಿಲ್ಲ. ಪ್ಲಸ್ ಅದು ಮಾಡ್ತು ಅಂದರೆ 12ನೇ ಮನೆ ಆ್ಯಕ್ಟಿವೇಟ್ ಆಗಿದೆ. ಹುಷಾರಾಗಿರ್ಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾವು ಗದಗ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಅದು ನಮ್ಮ ಅತ್ತೆಯವರು ತೀರ್ಕೊಂಡಿದ್ರ ಬಗ್ಗೆ ಕೇಳಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಇಲ್ರಿ, ಅದೇ ಟೈಮಿಂಗ್ ರೀ, ಅದೇ ಪಂಚಕ ಬಂದಿದೆ ಅಂತಿದ್ದಾರೆ, ಅದಕ್ಕೆ ಯಾವತ್ತು ತೀರೋಗಿದ್ದು? 20/2/2026 ರಾತ್ರಿ 11 ಗಂಟೆ 10 ನಿಮಿಷ. 22 ಅಂದರೆ ಫೆಬ್ರವರಿನಾ? ಹಾ ರೀ, ಇದೇ ಸಮಯ ಏನು ಬೇಡ, ಸಮಯ ಏನು ಬೇಡ. 20ನೇ ತಾರೀಕಾ? ಹಾ ಹೌದು, ಶುಕ್ರವಾರ ದಿವಸ ತೀರೋಗಿರೋದು. ರಾತ್ರಿ 11:10. ಉತ್ತರ ಭಾದ್ರಪದ ಪಂಚಕ ಬಂದಿದೆ. ಹೌದು, ಪಂಚಕ ಇದೆ ನೋಡಿ. 5 ನಕ್ಷತ್ರದೊಳಗಡೆ ತೀರ್ಕೊಂಡ್ರೆ ಪಂಚಕ ಅಂತ ಕರೀತಾರೆ. ಅವಾಗ ಅವ್ರಿಗೆ ವಯಸ್ಸೆಷ್ಟು? ಅವ್ರಿಗೆ 72 ಇತ್ರಿ. ಅವ್ರಿಗೆ ಆ ಏಜ್ ಅವ್ರಿಗೆ ದೋಷ ಬರಲ್ಲ. ಅದನ್ನ ನೋಡಿ, ಇದೆ ಈ ಪುರೋಹಿತರು ಮಾಡೋ ಕಚಡ ಕೆಲಸ ಅಂದರೆ ಇದೇನೆ. ಪಂಚಕ ದುರ್ಮರಣ ಮಾಡಿದಾಗ 50 ವರ್ಷ ಒಳಗಡೆ ಇದ್ದಾಗ 100%, 60 ವರ್ಷದ ಒಳಗಡೆ ಇದ್ದಾಗ 25%, 60 ವರ್ಷದ ಮೇಲ್ ದಾಟಿದವ್ರಿಗೆ ಯಾವ ದೋಷನೂ ಇರಲ್ಲ. ಯಾಕಂದರೆ ಪೂರ್ಣಾಯು ಅಂತ ಕರೀತಾರೆ. ಅಲ್ಪಾಯು, ಮಧ್ಯಾಯು, ಪೂರ್ಣಾಯು ಅನ್ನೋದು ಇದನ್ನು ಪುರೋಹಿತರಿಗೆ, ಜ್ಯೋತಿಷರಿಗೆ ಇದು ಗೊತ್ತಿರಲ್ಲ. ಇದನ್ನು ತಿಳ್ಕೊಬೇಕಿದು. ಎಲ್ಲರೂ ಆ ಒಂದು ಪಂಚಕದಲ್ಲಿ ಸತ್ತರೆ, 5 ನಕ್ಷತ್ರದಲ್ಲಿ ಸತ್ತರೆ, ಎಲ್ಲರೂ ಊರಲ್ಲಿರೋರೆಲ್ಲ ಈಗ ಈ ಕುಂಭ ಮತ್ತು ಇನ್ನೊಂದೇನು ಹೇಳ್ತಾರೆ ಮೀನ, ಈ ರಾಶಿಲಿ ಇದು ಚಂದ್ರ ಸಂಚಾರ ಮಾಡಿದಾಗ ಭಾಳ ಇಂಪಾರ್ಟೆಂಟಾಗಿ ಅವ್ರಿಗೆ ಯಾರೋ ಸತ್ತರೆ ಪಂಚಕ ಅಂತಂತಾರೆ. ಪ್ರತಿ ತಿಂಗಳು ಹೆಚ್ಚು ಕಮ್ಮಿ 4 ದಿವಸ ಬರುತ್ತಿದ್ದು. 4 ದಿವಸ, ಪ್ರತಿ ತಿಂಗಳು 4 ದಿವಸ ಲಕ್ಷಾಂತರ ಜನ ಸಾಯ್ತಾರೆ. ಪಂಚಕ ಕಾಂಬಿನೇಷನ್ಸಲ್ಲಿ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಡೀಟೇಲಾಗಿ ಫೈನ್ ಟ್ಯೂನಿಗೆ ಬರಬೇಕು. ತ್ರಿಷಡ್ಯಾಸ್ ಇದೆಯಾ ನೋಡಬೇಕಲ್ಲಿ, ತ್ರಿಷಡ್ಯ ಅಂತ ಕರೀತಾರೆ. ತಿಥಿ ಸಮಸ್ಯೆ ಇದೆಯಾ ನೋಡಬೇಕು, ವಾರ ಸಮಸ್ಯೆ ಇದೆಯಾ ನೋಡಬೇಕು, ಅರ್ಥ ಆಯ್ತಲ್ವಾ? ಹಾಗೆ ನಕ್ಷತ್ರ ಸಮಸ್ಯೆ ಇದೆಯಾ ಅಂತ ನೋಡಬೇಕು. ಈ 3 ಜೊತೆ ಬರ್ತಕ್ಕಂಥ ಆ ಒಂದು ದಿನದಲ್ಲಿ ಏನಾದ್ರು ಶನಿವಾರ ಬಂದಿದ್ದರೆ ಘಾತ ಆಗುತ್ತೆ, ಮಂಗಳವಾರ ಸತ್ತಿದ್ರೆ ಘಾತ ಆಗುತ್ತೆ, ಶುಕ್ರವಾರ ಶುಭ, ವಯಸ್ಸಾಗಿರೋದು ಶುಭ. ಆ ಟೈಮಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ತೀರೋಗಿದ್ದಾರೆ, ಅದನ್ನು ಕೂಡ ಶುಭಪ್ರದವಾಗಿದೆ. ಯಾಕಂದರೆ ಶನಿಯ ಅಂಶದಲ್ಲಿ ಪಂಚಕ ಬಂದಿದ್ದರೂ ಕೂಡ ಅದಕ್ಕೆ ದೋಷ ಬಹಳ ಕಮ್ಮಿ ಇರುತ್ತೆ, ವೆರಿ ಲೆಸ್ ಪರ್ಸೆಂಟೇಜ್ ನಾವು ಮಾಡಲೇಬೇಕು. ಯಾರಿಗಾರು ಕಾಯಿಲೆ ಅಂತಂದಿದ ತಕ್ಷಣ ಅವ್ರಿಗೆ ಕ್ಯಾನ್ಸರ್ ಅಂತ ಅರ್ಥ ಅಲ್ಲ ಅಲ್ವಾ? ಯಾರು ಕಾಯಿಲೆ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ, ಕಾಯಿಲೆ ಇದೆ ಅಂತ ಹೇಳಿದ ತಕ್ಷಣ ಕ್ಯಾನ್ಸರ ಅಂತ ಹೇಳೋದಲ್ಲ. ಇಲ್ಲ ಸರ್, ನನಗೆ ಸ್ವಲ್ಪ ಕೆಮ್ಮಿದೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತುಂಬ ಜನಕ್ಕೆ ಒಂದೇ ಡೈರೆಕ್ಟ್ ಕ್ಯಾನ್ಸರೇ ಹೇಳೋದು ನೀವೆಲ್ಲ. ಈ ಪುರೋಹಿತರು ಮತ್ತು ಜ್ಯೋತಿಷರು ನೀವು ಡೈರೆಕ್ಟ್ ಕ್ಯಾನ್ಸರೇ ಹೇಳ್ಬಿಡೋದು. ಈಗ ಯಾರು ಹೇಳಿದ್ರೋ ಅವ್ರಿಗಿದು ಅನ್ವಯ ಆಗುತ್ತೆ, ಬೇರೆಯವ್ರು ನಾನು ಹೇಳ್ತಾ ಇಲ್ಲ. ಈ ಅಮ್ಮನಿಗೆ, ಯಾರಿಗೆ, ಈ ವ್ಯಕ್ತಿಗೆ ಹೇಳಿದ್ರಲ್ಲ ಸ್ವಲ್ಪ ಪಂಚಕ ಇದೆ, ದೋಷ ಇದೆ ಅಂತ ಹೇಳಿದ್ರೆ ದೋಷ ಇರಲ್ಲ. ಯಾಕಂದರೆ ಫ್ರೈಡೇ ಆಗಿದೆ. ಫ್ರೈಡೇ ಜೊತೆ ನಾವು ತಿಥಿ ತೊಗೊಳ್ತೀವಿ. ತೃತೀಯ ಬಹಳ ಅದ್ಭುತವಾಗಿರ್ತಕ್ಕಂಥ ತಿಥಿ. ಅವತ್ತಿನ ದಿವಸ ದಿನದ ತಿಥಿ ತೊಗೊಂಡಾಗ ತೃತೀಯ ಶ್ರೇಷ್ಠ. ಸೊ ಎಲ್ಲ ಶ್ರೇಷ್ಠ ಬಂದಿದೆ, ಜಸ್ಟ್ ನಕ್ಷತ್ರ ಮಾತ್ರ ನೆಗೆಟಿವ್ ಬಂದಿದೆ. ಬಟ್ ಏಜ್ ನೋಡ್ತೀವಿ ಫೈನಲಾಗಿ. ಏಜ್ ನೋಡಿದಾಗ ಸೊ ನಾಟ್ ಎ ಪ್ರಾಬ್ಲಮ್, ಚೆನ್ನಾಗಿದೆ. ಇದಕ್ಕೊಂದೇ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಬಟ್ ಇವಾಗ ಟೈಮ್ ಆಗೋಗಿದೆ, ಇವಾಗ ಮಾಡಿ ಪ್ರಯೋಜನ ಇಲ್ಲ. ನೀವು ಯಾವಾಗ ಕೇಳಬೇಕು ಆವಾಗಲೇ ಕೇಳಬೇಕು. ಫೆಬ್ರವರಿಲಿ ತೀರೋಗಿರೋದು, ಆಲ್ರೆಡಿ ವರ್ಷಾಂತಿಕ ಬಂದುಬಿಡ್ತಾ ಇದೆ. ಇವಾಗ ಅವೆಲ್ಲ ಆಗೋದಿಲ್ಲ, ನಡೆಯಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ನಾನು ಹೇಮಾವತಿ ಅಂತ, ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಮಾವತಿ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿದೆ ಮೇಡಮ್. ಯಾವ ವಿಚಾರ? ಮ್ಯಾರೇಜ್ ಲೈಫ್ ಬಗ್ಗೆ. ಯಾವ ವಿಚಾರವಾಗಿ ಮಾ?
ಮೇಡಮ್ ಮ್ಯಾರೇಜ್ ಲೈಫ್ ಸ್ವಲ್ಪ ಪ್ರಾಬ್ಲಮ್ ಇದೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 39 ಮೇಡಮ್. 49. 39. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ವಿವಾಹ ಜೀವನದ ಬಗ್ಗೆ ನೋಡೋಣ, ಚೆಕ್ ಮಾಡೋಣ. 11, 12, 2 ಸಪ್ರೇಷನ್ ತೋರಿಸ್ತಾ ಇದೆ. 12 ಅಂತ ಬಂದಾಗ ನಕ್ಷತ್ರ ಲಾರ್ಡು ಸಪ್ರೇಷನ್ ತೋರಿಸ್ತಾ ಇದೆ, ಆದರೆ ಡಿವೋರ್ಸ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ, ಮೊದಲನೇದು. ಹಾಗೆ ವೈವಾಹಿಕ ಜೀವನ, ಒಂದು ನಿಮಿಷ ಹೇಳ್ಬಿಡ್ತೀನಿ, ಜಾತಕ ಗ್ರಹಗಳು ಏನು ಹೇಳ್ತಿದೆ, ಆಮೇಲೆ ನಿಮ್ಮದು ಚೆಕ್ ಮಾಡೋಣ. ಹಿರಿಯರ ಒಂದು ವಿಚಾರದಲ್ಲಿ ಇಲ್ಲಿ ನಿಂತಿದೆ ಅಂತ ಹೇಳ್ತೀವಿ. ಇವಾಗ ನೀವು ಮಾತಾಡ್ಬೋದು. ಸರ್ ಆಲ್ರೆಡಿ ಕೇಸ್ ನಡೀತಾ ಇದೆ. ಹಾಂ, ನಡೀಲಿ ಬಿಡಿ. ಎಷ್ಟು ವರ್ಷ ಆಯಿತು? ಸರಿ ಸರ್. ಎಷ್ಟು ವರ್ಷ ಆಯಿತು ಸರ್? ಇವಾಗ 1 ಇಯರ್ ಇಂದ ಕೇಸ್ ನಡೀತಾ ಇದೆ ಸರ್. ನಾನು ಕಾಂಜುಗಲ್ ರೈಟ್ಸ್ ಮತ್ತೆ ಚೈಲ್ಡ್ ಕಸ್ಟಡಿ ಕೇಸ್ ಇದೆ. ಚೈಲ್ಡ್ ಕಸ್ಟಡಿ ಕೇಳ್ತಾ ಇದ್ದೀರಾ? ಹೌದು. ಮದುವೆಗೆ ಎಷ್ಟು ವರ್ಷ ಆಯಿತು? 5 ಇಯರ್ಸ್ ಆಯ್ತು ಸರ್. 5 ಇಯರ್ಸ್. ಏನಕ್ಕೆ ಡಿವೋರ್ಸ್ ಬೇಕು ನಿಮಗೆ? ಕಾರಣ ಸರ್ ಏನಕ್ಕೆ ಅಂದ್ರೆ ಅವರು ಅದೇ ಹೊಡೆದ್ಬಿಟ್ಟು ಕಳ್ಸಿದಂಗ್ರೆ ಸರ್. ಆಲ್ರೆಡಿ 1 ಇಯರ್ ಆಯ್ತು ಮನೆಯಲ್ಲೇ ಇದ್ದೀನಿ, ಫಾದರ್ ಮನೇಲಿ ಇದ್ದೀನಿ. ಹಾಗಾಗಿ ಅವ್ರು ಇದುವರೆಗೂ ಏನು ರೆಸ್ಪಾನ್ಸ್ ಮಾಡಿಲ್ಲ, ಕಾಲ್ ಕೂಡ ಮಾಡಿಲ್ಲ. ಅದಕ್ಕೆ ನಿಮ್ಗೆ ಕೇಸ್ ಹಾಕಿರೋದು ಸರ್. ಮಗುನು ಕೊಟ್ಟಿಲ್ಲ. ಓಕೆ. ಸೊ ನೀವು ಜಾಬ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇವಾಗ ಇನ್ನ ಜಾಬ್ ಮಾಡ್ತಾ ಇಲ್ಲ. ಬಿಫೋರ್ ಮ್ಯಾರೇಜ್ ಮಾಡ್ತಿದ್ದೆ, ಇವಾಗ ಸದ್ಯ ಮಾಡ್ತಿಲ್ಲ ಸರ್. ಅವರೇ ನನ್ನ ಮದ್ವೆಕ್ಕಿಂತ ಮುಂಚೆನೆ ರಿಸೈನ್ ಮಾಡಿಸಿದ್ರು. ಆ್ಯಕ್ಚುಲಿ ಇಲ್ಲಿ ಲಿಟಿಗೇಷನಲ್ಲಿ 9th ಹೌಸ್ ಬಂದಿದೆ ಅಂತಂದರೆ ಕೋರ್ಟಿಂದ ಸೆಟ್ಲ್ ಆಗೋದು ಅಷ್ಟು ಈಸಿ ಇಲ್ಲ. ಕೋರ್ಟಿಂದ ಬೇಗ ಸೆಟ್ಲ್ ಆಗಲ್ಲ. 9ನೇ ಮನೆ ಫ್ರೂಟಲ್ಲಿ ಬಂದಾಗ ಟೇಸ್ಟಲ್ಲಿ 10 ಇದೆ, ಹಾಗೇ ಆಗುತ್ತೆ. ಯಾಕಂದರೆ 10th ಹೌಸ್ ಲಿಟಿಗೇಷನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ನೇ. ಮ್ಯಾರೇಜಲ್ಲಿ ನೆಗೆಟಿವ್ ಬಂದು ಆ ಕಾಂಬಿನೇಷನ್ ನಾವು ನೋಡಿದಾಗ 10th ಹೌಸ್ ಅಥಾರಿಟಿಯಿಂದ ಕೊಡ್ತಾರೆ. ಈ ರಾಹು ಮತ್ತು ಶನಿ ರೆಟ್ರೋಗ್ರೇಡ್ ಬಂದುಬಿಟ್ರೆ, ಇದು ರೆಟ್ರೋಗ್ರೇಡ್ ಪ್ಲ್ಯಾನೆಟ್, ಇದು ರೆಟ್ರೋಗ್ರೇಡ್ ಬಂದಾಗ ತುಂಬಾ ಡಿಲೇ ಆಗಿಬಿಡುತ್ತೆ. ಸೊ ದುಡ್ಡು ಕೊಡಬೇಕು, ಅದು ಕೊಡಬೇಕು ಅಂತ ಎಳೆದಾಡಿದ್ರೆ ಅಟ್ಲೀಸ್ಟ್ 3 ಇಯರ್ಸ್ ಆಗುತ್ತೆ. ಇಲ್ಲಿಂದ ಶೀಘ್ರವಾಗಿ ಮಾಡ್ಕೋಬೇಕು ಅಂತಂದರೆ ಒಂದು ಕೈಲಾಶ ಅಂತ ಸ್ಥಾಪನೆ ಮಾಡಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಸ್ಯಾಟರ್ನ್ ರಿಂಗ್ ಆಗಿರ್ತಕ್ಕಂಥ ಬ್ಲೂ ಸಫೈರ್ ಹಾಕಿ ಶೀಘ್ರವಾಗುತ್ತೆ. ಈಗ ನಾವು ಲಾಯರ್ಗೆ ದುಡ್ಡು ಕೊಡ್ತೀವಿ, ಓಡಾಡೋಕ್ಕೆ ದುಡ್ಡು ಕೊಡ್ತೀವಿ, ದುಡ್ಡು ಲಾಸ್ ಮಾಡ್ಕೊತೀವಿ. ಭಗವಂತನಿಗೂ ಎಲ್ಲೋ ಕಡೆ ದುಡ್ಡು ಕೊಟ್ಟರೆ ಬೇಗ ಮುಗಿಸ್ತಾನೆ ಅಂತ ಇರ್ತದಲ್ಲ, ಅಂಥ ಟೈಮಲ್ಲಿ ನಾವು ಕೈಲಾಶ ಯಂತ್ರ ಹಾಕೋಬೇಕು. ಈ ಶನಿ ಇರ್ತಕ್ಕಂಥ 10ನೇ ಮನೆ, ಶನಿನೇ ತೋರಿಸ್ತಾ ಇರೋದು, 10ನೇ ಮನೆ ತೋರಿಸ್ತಾ ಇರೋದೇ ಶನಿ. ಈ ಶನಿ ವಿಚಾರಕ್ಕೆ 10 ಅಂತಂದಾಗ ಬೇಗ ಕ್ಲಿಯರ್ ಆಗುತ್ತೆ. ಇದೊಂದೇ ದಾರಿ ಇರೋದು ಇವ್ರಿಗೆ. ಯಾಕಂದರೆ ಇಲ್ಲಿ ರಾಹು ಶನಿ ಈ ಕಾಂಬಿನೇಷನ್ ಎಲ್ಲ ನೋಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಇದು 1.5 ಇಯರ್ ತೊಗೊಳುತ್ತೆ, ಇದು 2.5 ಇಯರ್. ಆ್ಯಾವ್ರೇಜ್ ಅವ್ರು ತೊಗೊಂಡ್ರೆ 3 ಇಯರ್ಸ್ ತೊಗೊಳುತ್ತೆ. ಮತ್ತು ರೆಟ್ರೋಗ್ರೇಡ್ ಬರಬಾರ್ದು. ಯಾವುದೇ ಗ್ರಹ 7ನೇ ಮನೆ ರೆಟ್ರೋಗ್ರೇಡ್ ಬಂದರೆ ಡಿಲೇ ಜಾಸ್ತಿ, ಎಳೆದಾಡ್ತಾರೆ. ಸೊ ಇದಕ್ಕೆ ಬೆಸ್ಟು ಇದೊಂದೇ ಸೊಲ್ಯೂಷನ್. ಒಂದು ಬ್ಲೂ ಸಫೈರ್, ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ಹಾಕ್ಕೊಳ್ಳಿ. ನಮ್ಮ ಸಂಸ್ಥೆಲೇ ಎನರ್ಜೈಸ್ ಮಾಡಿ ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಆಗಬೇಕು ಅಂದರೆ ಹಾಕ್ಕೊಳ್ಳಿ, ಬದಲಾವಣೆ ಆಗಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ನೇರವಾಗಿ ರಿಜಿಸ್ಟರ್ ಆಗಿ ನೀವು ಮನೆಯಿಂದಲೇ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಕೈಲಾಶ ಯಂತ್ರ ಮತ್ತು ಹಾಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು.
ಸೊ ಈಗ ನಕ್ಷತ್ರ ನಡಿ ಕ್ಲಾಸ್ ಅಥವಾ ನಕ್ಷತ್ರ ನಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು, ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಈ ಆನ್ಸರ್ಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಕೈಲಾಶ್ ಯಂತ್ರವನ್ನ ನೀವು ಕೂಡ ಸ್ಥಾಪನೆ ಮಾಡಬಹುದು, ಪೂಜೆ ಮಾಡಬಹುದು. ಪೂಜೆ ಮಾಡೋದ್ರಿಂದ ಶುಭ ಫಲವನ್ನ ಕೂಡ ಪಡೆಯಬಹುದಾಗಿದೆ. ಈಗಾಗಲೇ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.